ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಸಂಸತ್ ಮಾರ್ಗದಲ್ಲಿ ಸಿಜೆಪಿ ನಡೆಸಿದಂತಹ ಪ್ರತಿಭಟನೆಯ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಪ್ರಕರಣದಲ್ಲಿ ಇದರ ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಡಬೇಕು, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಇದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಲೇಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ನಾಯಕರು ಇವತ್ತು ಕಾಲ್ನಡಿಗೆಯ ಜಾಥಾವನ್ನ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಕೂತು ಧಿಕ್ಕಾರದ ಸುರಿಮಳೆ ಕೂಗಿದ್ರು. ಇದು ಒಂದು ರೀತಿಯಲ್ಲಿ ಸಾಕಷ್ಟು ಸಂಘರ್ಷಕ್ಕೂ ಕೂಡ ಕಾರಣ ಆಯಿತು. ಸಂಸತ್ತಿನ ಉಭಯ ಸದನಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದರ ಮೂಲಕ ಎರಡನೇ ದಿನವಾದ ಇವತ್ತು ಕೂಡ ಯಾವುದೇ ಕಲಾಪ ನಡೆಯಲಿಲ್ಲ. ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿ ಕಿಚ್ಚು ಹೊತ್ತಿಸಿರುವ ಈ ಪ್ರತಿಭಟನೆಗಳು ಹೇಗಿವೆ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. Why is the Prime Minister silent? What is the reason? He should apologize to the students and he should stop this nonsense. उनके ऊपर लाठीचार्ज किए, टीयर गैस दिए, उनको मारा। ಗೆಳೆಯರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಲೇಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದ ಸಿಜೆಪಿಯ ಮೇಲೆ ದೆಹಲಿ ಪೊಲೀಸರು ನಡೆಸಿರುವ ದೌರ್ಜನ್ಯ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ವಿವಾದದ ಕಿಚ್ಚು ಹೊಪ್ಪಿಸಿದೆ ಮತ್ತು ಯುವಕರ ಮೇಲೆ ಪೊಲೀಸರನ್ನ ಛೂ ಬಿಟ್ಟು ಅವರನ್ನ ಹೊಡೆಸಲಾಗಿದೆ ಎನ್ನುವಂತಹ ಗಂಭೀರವಾದ ಆರೋಪ ಇದೀಗ ಕೇಂದ್ರ ಸರ್ಕಾರದ ಮೇಲೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ತಮ್ಮ ಹೋರಾಟವನ್ನು ಸದನದ ಒಳಗೆ ಮತ್ತು ಸದನದ ಹೊರಗೆ ತೀಕ್ಷ್ಣಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ನಡೆಸಿತು. ಖುದ್ದು ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯ ಸಾರಥ್ಯ ವಹಿಸಿದ್ರು. ಅವರು ಕಾಲ್ನಡಿಗೆ ಜಾಥಾದಲ್ಲಿ ಮೋದಿ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರು ಹೋದರು. ವೇಣುಗೋಪಾಲ್ ಅವರಿದ್ದರು, ಪ್ರಿಯಾಂಕಾ ಗಾಂಧಿ ಅವರಿದ್ದರು. ಅಲ್ಲಿ ಪೊಲೀಸ್ ಭದ್ರತೆಯನ್ನ ಮೀರಿ ಹೆಜ್ಜೆ ಹಾಕಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ರು. ಮೋದಿ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದರ ನೈತಿಕ ಹೊಣೆ ಹೊತ್ತು ಪ್ರೈಮ್ ಮಿನಿಸ್ಟ್ರು, ಇದರ ಹೊಣೆಯನ್ನ ಹೊತ್ತು ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು. ಹೀಗೆ ಕಾಲ್ನಡಿಗೆ ಜಾಥಾದಲ್ಲಿ ಹೋಗಿ ಮೋದಿ ಅವರ ನಿವಾಸದ ಮುಂದೆ ಕಾಂಗ್ರೆಸ್ ನಾಯಕರು ಧರಣಿ ಕೂತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದ್ರು. ಈ ಪ್ರತಿಭಟನೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ಪಾಲ್ಗೊಂಡಿದ್ದು ಇವತ್ತಿನ ವಿಶೇಷ. ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಧರಣಿನಲ್ಲಿ ಕೂತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಅದರ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ. ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಸ್ಪೆಸಿಫಿಕ್ ಆಗಿ ಈ ಚಳವಳಿ ಯಾಕೆ ಇಷ್ಟು ಮಹತ್ವವನ್ನು ಪಡೆಯಿತು, ಅಮಾಯಕ ಯುವಕರನ್ನ ಕೇಂದ್ರ ಸರ್ಕಾರ ಹೇಗೆ ಪೊಲೀಸ್ ಬಲ ಪ್ರದರ್ಶನದ ಮೂಲಕ ಹೇಗೆ ಹಿಂಸೆ ನಡೆಸ್ತು ಅನ್ನುವ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. इशू स्टूडेंट्स की है, यूथ के फ्यूचर की है, और ये जो किया जा रहा है, लोगों को मारा जा रहा है, पीटा जा रहा है, दिस इज कंप्लीटली अन इंडियन. मोदी जी has not even apologized for what has happened yesterday. Now ये जो युवा हैं, ये एजुकेशन सिस्टम के बारे में, टेस्टिंग सिस्टम के बारे में प्रोटेस्ट कर रहे हैं. पूरा देश जानता है कि एजुकेशन सिस्टम, टेस्टिंग सिस्टम इज ब्रोकन. इट हैज सीज्ड टू एग्जिस्ट. टेस्टिंग सिस्टम हैज बीन hollowed out by termites. That is all they're saying. Nothing wrong with it. We've been saying it. I've been doing presentation after presentation about this. Why is the Prime Minister silent? What is the reason? He should apologize to the students and he should stop this nonsense of police people thrashing students. This is completely wrong.
ಇದು ಸದನದ ಹೊರಗಾದರೆ ಸಂಸತ್ತಿನ ಎರಡೂ ಸದನಗಳು ಇವತ್ತು ನಡೀಲಿಲ್ಲ. ಲೋಕಸಭೆಯಲ್ಲಿ ಕಾಯ್ದೆ 377ರ ಅನುಸಾರ ಒಂದೇ ಮಾತರಂ ಈ ಗೀತೆಗೆ ಅಪಚಾರವೆಸಗಿದರೆ ಅದನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವಂತಹ ಕಾಯ್ದೆಯನ್ನು ಮಂಡಿಸುವ ಉದ್ದೇಶ ಇದೆ. ಆದರೂ ಕೂಡ ಅದು ಮಂಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲೂ ಕೂಡ ಪ್ರತಿಪಕ್ಷಗಳು ಜೋರಾಗಿ ಎತ್ತರದ ಧ್ವನಿನಲ್ಲಿ ಕಲಾಪವನ್ನು ನಡೀಲಿಕ್ಕೆ ಬಿಡದಲೆ ಸರ್ಕಾರದ ವಿರುದ್ಧ ಆಕ್ರಮಣವನ್ನು ನಡೆಸಿದ್ರು. ಇಲ್ಲಿ ಮುಖ್ಯವಾಗಿ CGP ಯುವಕರ ಮೇಲೆ ನಡೆಸಿದಂತಹ ಪೊಲೀಸ್ ದೌರ್ಜನ್ಯದ ಚರ್ಚೆ ಆಗಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಪ್ರಕರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೋಲಾಹಲ ಎಬ್ಬಿಸಿದ್ದ ಲೋಕಸಭೆಯನ್ನ ನಾಳೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಕೂಡ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು, ಅಬ್ಬರಿಸಿದ್ರು. ಅಲ್ಲೂ ಕೂಡ ಕೋಲಾಹಲ ನಡೆದು ರಾಜ್ಯಸಭೆಯನ್ನ ನಾಳೆಗೆ ಮುಂದೂಡಲಾಯಿತು. ಒಟ್ಟಾರೆ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಇದೀಗ ಧರ್ಮೇಂದ್ರ ಪ್ರಧಾನ್ ಅವರ ಕೊರಳಿಗೆ ಸುತ್ಕೋತಾ ಇದೆ. ಈವರೆಗೂ ಹಿಂದೆಂದೂ ಕಂಡರಿಯದಂತಹ ಪ್ರತಿಭಟನೆಯನ್ನು ನೋಡಿ ಕೇಂದ್ರ ಸರ್ಕಾರ ಕೂಡ ಬೆಚ್ಚಿ ಬಿದ್ದಿದೆ. ಈ ಒಂದು ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಹೇಗೆ ರಿಯಾಕ್ಟ್ ಮಾಡುತ್ತೆ, ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗುತ್ತಾ, ಕಾದ್ ನೋಡೋಣ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.